ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ನಿಮಗೆ ಬೇಸಿಕ್ಕನ್ನು ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ಸುಮಾರು ಜನ ಕೇಳ್ತಾ ಇದ್ರು, ಮೊದಲಿಗೆ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿ ಮ್ಯಾಮ್ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಹೇಳಿ. ಆ್ಯಕ್ಚುಲಿ 6th and 7th ಬೇಕಾಗಿರ್ತಕ್ಕಂತಹ ವರ್ಣಮಾಲೆಯನ್ನು ನಾನು ಈ ದಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಎಲ್ರಿಗೂ 2 months ಹಾಲಿಡೇಸ್ ಇತ್ತು. ಎಲ್ಲರೂ ಮರಳಿ ಮತ್ತೆ ಶಾಲೆಗೆ ಹಾಜರಾಗ್ತಾ ಇದ್ದೀರಾ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ದಿನದ ಕ್ಲಾಸನ್ನು ನಾವು ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಯಾವುದು ವರ್ಣಮಾಲೆ ಅಂತ ಹೇಳಿ ಆ ಚಾಪ್ಟರ್ನ ನಾನು ಈ ದಿನ ಮಾಡ್ತಾ ಇದ್ದೀನಿ. ವರ್ಣಮಾಲೆ ಹಾಗಾದರೆ ನೋಡಿ, ವರ್ಣಮಾಲೆ ಎಷ್ಟಿವೆ? ಎಲ್ಲರಿಗೂ ಗೊತ್ತಿರ್ತಕ್ಕಂತಹ ವಿಚಾರ ಏನು? ವರ್ಣಮಾಲೆ ಎಷ್ಟಿವೆ? 49 ಅಕ್ಷರಗಳಿವೆ. ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ? 49 ಅಕ್ಷರಗಳಿವೆ. ಹಾಗಾದರೆ ಅವು ಯಾವುವು 49 ಅಕ್ಷರಗಳು ಅಂತ ಹೇಳಿ ನಾವೀಗ ನೋಡೋಣ ಬನ್ನಿ. ಹಾಗಾದರೆ ನಾವೀಗ ಆ 49 ವರ್ಣಮಾಲೆಯ ಅಕ್ಷರಗಳನ್ನು ಮೊದಲಿಗೆ ಬರ್ಕೊಳ್ಳೋಣ. ಅದರಲ್ಲಿ ಯಾವ ಯಾವ ವಿಭಾಗಗಳಿವೆ, ಏನೇನು ಹಂತಗಳಿವೆ ಅಂತ ಹೇಳಿ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ಕೊಡ್ತೀನಿ. ಬನ್ನಿ ಹಾಗಾದರೆ ವರ್ಣಮಾಲೆಯನ್ನು ಬರೆಯೋಣ. ಅ, ಆ, ಇ, ಈ, ಉ, ಊ, ಋ, ಎ, ಐ, ಓ, ಓ, ಔ, ಅಂ, ಅಹ. ನೆಕ್ಸ್ಟು ಕ, ಖ, ಗ, ಘ, ಞ, ಛ, ಛ, ಝ, ಝ, ಞ, ಠ, ಠ, ಡ, ಢ, ಣ, ಠ, ಠ, ಢ, ಢ, ಣ, ಪ, ಫ, ಭ, ಭ, ಮ, ಯ, ರ, ಲ, ವ, ಶಿ, ಶ, ಸ, ಹ, ನ. ಹಾಗಾದರೆ ಒಟ್ಟು ಎಷ್ಟು ಅಕ್ಷರಗಳಿವೆಯೋ? 49 ಅಕ್ಷರಗಳಿವೆ ಮಕ್ಕಳೇ. ಬನ್ನಿ ಹಾಗಾದರೆ ನೋಡೋಣ ಇದರಲ್ಲಿ ಯಾವ ಹ್ರಸ್ವ ಸ್ವರಗಳಿವೆ, ಯಾವುದು ದೀರ್ಘ ಸ್ವರಗಳಿವೆ, ಯಾವುನ ಸ್ವರಗಳು ಅಂತೀವಿ, ಯಾವುಗಳನ್ನು ಯೋಗವಾಹಕಗಳು ಅಂತೀವಿ, ವ್ಯಂಜನಗಳು ಅಂತ ಹೇಳಿ ಅಂತೀವಿ, ಅಲ್ಪ ಪ್ರಾಣ ಅಂತೀವಿ, ಮಹಾಪ್ರಾಣ ಅಂತೀವಿ ಅಂತಕ್ಕಂಥದ್ದನ್ನು ಈ ಚಾಪ್ಟರ್ಲಿ ನಿಮಗೆ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಆ ಟು ಳ ನಿಮಗೆ ಮೊದಲಿಗೆ ಬರೆಯೋದಕ್ಕೆ ಗೊತ್ತಿರಬೇಕು. ಇದಾದ್ಮೇಲೆ ಹಾಗಾದ್ರೆ ಆದಿಂದ ಇಲ್ಲಿ ಬರ್ತಕ್ಕಂತಹ ಆದಿಂದ ಯಾವ ಅಕ್ಷರಗಳವರೆಗೂ ಅವು ಅಕ್ಷರವರೆಗೂ ಏನಂತ ಹೇಳಿ ಕರಿತೀವಿ? ಸ್ವರಾಕ್ಷರಗಳು ಅಂತ ಹೇಳಿ ಕರಿತೀವಿ. ಸ್ವರಾಕ್ಷರಗಳು ಎಷ್ಟಿವೆ? ಹಾಗಾದ್ರೆ ಸ್ವರಗಳು ಎಷ್ಟಿವೆ? 13 ಅಕ್ಷರಗಳು. 1, 2, 3, 4, 5, 6, 7, 8, 9, 10, 11, 12, 13 ಅಂದ್ರೆ ಅ ಟು ಔ ಅಕ್ಷರಗಳನ್ನ ಏನಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ? ಸ್ವರಾಕ್ಷರಗಳು ಅಂತ ಹೇಳಿ ಕರಿತೀವಿ. ಈ ವರ್ಣಮಾಲೆಯನ್ನ 3 ರೀತಿಯ ವಿಭಾಗಗಳನ್ನ, ಸ್ವರಾಕ್ಷರಗಳು ಮತ್ತೆ ಯೋಗವಾಹಕಗಳು ಮತ್ತೆ ವ್ಯಂಜನಾಕ್ಷರಗಳು ಅಂತ ಹೇಳಿ 3 ವಿಭಾಗಗಳನ್ನಾಗಿ ಇಲ್ಲಿ ಮಾಡಲಾಗಿದೆ. ಮೊದಲನೇದು ಯಾವುದು ಹಾಗಾದ್ರೆ? ಸ್ವರಾಕ್ಷರಗಳು. ಸ್ವರಗಳು ಎಷ್ಟಿವೆ ಹಾಗಾದ್ರೆ? 13 ಅಕ್ಷರಗಳಿವೆ. ಇದರಲ್ಲಿ ಎರಡನೇದು ಒಂದು ಯಾವುದು? ಯೋಗವಾಹಕಗಳು. ಯೋಗವಾಹಗಳು. ಯೋಗವಾಹಗಳು ಎಷ್ಟಿವೆ ಹಾಗಾದ್ರೆ? 2 ಇವೆ. ಯಾವ್ಯಾವು ಅಂತ ಹೇಳಿದ್ರೆ ಅಂ ಮತ್ತೆ ಅಹ ಅಂತಕ್ಕಂತಹ ಅಕ್ಷರ ಎಷ್ಟಿವೆ? 2 ಅಕ್ಷರಗಳು ಇವೆ. ಹಾಗಾದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು? ವ್ಯಂಜನಾಕ್ಷರಗಳು. ವ್ಯಂಜನಾಕ್ಷರಗಳು. ವ್ಯಂಜನಾಕ್ಷರಗಳು ಎಷ್ಟಿವೆ ಅನ್ನೋದಾದ್ರೆ ಮಿಕ್ಕಿರ್ತಕ್ಕಂಥದ್ದು ಯಾವುದು? ಕದಿಂದ ಹಿಡಿದ್ಬಿಟ್ಟು ಲ ವರೆಗಿನ ಅಕ್ಷರಗಳನ್ನ ವ್ಯಂಜನಾಕ್ಷರಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಎಷ್ಟಿವೆ ಆ ಅಕ್ಷರಗಳು? 39 ಅಕ್ಷರಗಳಿವೆ. ಕದಿಂದ ಹಿಡಿದ್ಬಿಟ್ಟು ಯಾವುದು? ಲ ವರೆಗಿನ ಅಕ್ಷರಗಳನ್ನ ಅಂತ ಹೇಳಿ ಕರಿತೀವಿ ವ್ಯಂಜನಾಕ್ಷರಗಳು. 34 ಅಕ್ಷರಗಳಿವೆ. ಹಾಗಾದ್ರೆ 34 + 13 + 2 ಇದೆಲ್ಲವೂ ಸೇರಿ ಒಟ್ಟು ಟೋಟಲ್ 49 ಅಕ್ಷರಗಳು ಇವೆ. 3 ವಿಭಾಗಗಳನ್ನಾಗಿ ನಾವು ಮಾಡಿದ್ದೇವೆ. ಫಸ್ಟ್ ಯಾವುದು?
ಒಂದು ಸ್ವರಾಕ್ಷರ, ಇನ್ನೊಂದು ಬಂದು ಯೋಗವಾಹಕಗಳು, ಇನ್ನೊಂದು ಬಂದು ವ್ಯಂಜನಾಕ್ಷರಗಳು ಅಂತ ಹೇಳಿ ನಿಮ್ಗೆ ಮೊದಲಿಗೆ ಗೊತ್ತಿರಬೇಕು. ಮೊದಲು ಆದಿಂದ ಳ ವರೆಗಿನ ಅಕ್ಷರಗಳನ್ನ ವರ್ಣಮಾಲೆಗಳು ಅಂತ ಹೇಳಿ ಕರಿತೀವಿ. ಒಟ್ಟು ಟೋಟಲ್ ಆಗಿ ವರ್ಣಮಾಲೆಯ ಅಕ್ಷರಗಳು ಎಷ್ಟಿವೆ ವಿದ್ಯಾರ್ಥಿಗಳೇ? 49 ಅಕ್ಷರಗಳಿವೆ. ಅದರಲ್ಲಿ 3 ವಿಭಾಗಗಳನ್ನಾಗಿ ಮಾಡಲಾಗಿದೆ. ಮೊದಲನೇದು ಯಾವುದು? ಸ್ವರಗಳು, ಯೋಗವಾಹಗಳು ಮತ್ತೆ ವ್ಯಂಜನಾಕ್ಷರಗಳು. ಸ್ವರಗಳಲ್ಲಿ ಹಾಗಾದ್ರೆ 13 ರೀತಿಯ ಸ್ವರಗಳಿವೆ. ಯಾವುದು? ಆ ಟು ಅವು ಅಂತಕ್ಕಂಥದ್ದು. ಯೋಗವಾಹಕಗಳಲ್ಲಿ 2 ಇವೆ. ಯಾವುದು? ಅಂ ಮತ್ತೆ ಅಹ. ವ್ಯಂಜನಾಕ್ಷರಗಳಲ್ಲಿ 34 ಅಕ್ಷರಗಳಿದೆ. ದಿಂದ ಳ ವರೆಗಿನ ಅಕ್ಷರಗಳನ್ನ ಏನಂತ ಹೇಳಿ ಕರಿತೀವಿ? ವ್ಯಂಜನಾಕ್ಷರಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈಗ ನಾವು ಇದರಲ್ಲಿ ಮೊದಲನೇದಾಗಿ ನಾನು ನಿಮ್ಗೆ ಹೇಳಿದ ಹಾಗೆ ಯಾವುದು? ಸ್ವರಗಳು. ಸ್ವರಗಳು, ಯೋಗವಾಹಗಳು ಮತ್ತೆ ವ್ಯಂಜನಾಕ್ಷರಗಳು ಹೇಳಿದೆ. ಸ್ವರಗಳಲ್ಲಿ 13 ಅಂತ ಹೇಳಿದೆ. ಹಾಗಾದ್ರೆ ಇದರಲ್ಲಿ ಕೂಡ ಸ್ವರಾಕ್ಷರದಲ್ಲಿ 2 ರೀತಿಯಾದಂತಹ ಸ್ವರಾಕ್ಷರಗಳಿವೆ. ಮೊದಲನೇದು ಯಾವುದು? ಹಾಗಾದ್ರೆ ಒಂದನೇದು ಹ್ರಸ್ವ ಸ್ವರ ಅಂತ ಹೇಳಿ ನಾವು ಕರಿತೀವಿ. ಎರಡನೇದು ಬಂದು ದೀರ್ಘ ಸ್ವರ ಅಂತ ಹೇಳಿ ನಾವು ಕರಿತೀವಿ. ಸ್ವರಾಕ್ಷರಗಳಲ್ಲಿ ಎಷ್ಟು ವಿಧಗಳು ಅಂತ ಹೇಳಿ ನಿಮಗೆ ಕೇಳಬಹುದು ಮಕ್ಕಳೇ. ಹಾಗಾದ್ರೆ ಏನು? ಫಸ್ಟ್ ಒಂದು ಯಾವುದು? ಹ್ರಸ್ವ ಸ್ವರ. ಎರಡನೇದು ಒಂದು ದೀರ್ಘ ಸ್ವರ. ಹಾಗಾದ್ರೆ ಏನು ಹ್ರಸ್ವ ಸ್ವರ ಅಂದ್ರೆ? ಕಡಿಮೆ ಉಚ್ಚಾರದಲ್ಲಿ ಏನ್ ಮಾಡೋದು ನಾವು? ಪ್ರೊನೌನ್ಸಿಯೇಷನ್ ಅನ್ನ ಮಾಡತಕ್ಕಂಥದ್ದು. ಕಡಿಮೆ ಉಚ್ಚಾರದಲ್ಲಿ ನಾವು ಹೇಳ್ತಕ್ಕಂಥದನ್ನ ಏನಂತ ಹೇಳ್ತೀವಿ? ಹ್ರಸ್ವ ಸ್ವರ ಅಂತ ಹೇಳಿ ಕರಿತೀವಿ. ದೀರ್ಘ ಸ್ವರ ಅಂದ್ರೆ ನಾವು ಜಾಸ್ತಿ ಟೈಮ್ ಅನ್ನ ತಗೊಂಡು ಉಚ್ಚಾರವನ್ನ ಮಾಡೋದಕ್ಕೆ ದೀರ್ಘ ಸ್ವರ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಆ, ಇ, ಉ, ಎ, ರು, ಓ ಈ ಅಕ್ಷರಗಳನ್ನ ಏನಂತ ಹೇಳಿ ಕರಿತೀವಿ? ಹಾಗಾದ್ರೆ ಈ 6 ಅಕ್ಷರಗಳನ್ನ ಎಷ್ಟಿವೆ? ಈ 6 ಅಕ್ಷರಗಳನ್ನ ಏನಂತ ಹೇಳಿ ಕರಿತೀವಿ? ಹ್ರಸ್ವ ಸ್ವರಗಳು ಅಂತ ಹೇಳಿ ನಾವು ಕರಿತೀವಿ. ಯಾವ್ಯಾವುದು? ಹಾಗಾದ್ರೆ ಆ, ಇ, ಉ, ರು, ಎ, ಓ ಈ ಅಕ್ಷರಗಳನ್ನ ಏನಂತ ಹೇಳಿ ಕರಿತೀವಿ? ಹ್ರಸ್ವ ಸ್ವರಗಳು ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ನಾವು ದೀರ್ಘ ಸ್ವರಗಳು ಎಷ್ಟಿವೆ? ಹಾಗಾದ್ರೆ ಹ್ರಸ್ವ ಸ್ವರಗಳು ಎಷ್ಟಿವೆ? 6 ಇವೆ. ಆ, ಇ, ಉ, ಎ, ರು, ಓ ಅಂತಕ್ಕಂಥವು 6 ಅಕ್ಷರಗಳಿವೆ. ಅದೇ ರೀತಿ ದೀರ್ಘವಾಗಿ ತುಂಬಾ ಟೈಮ್ ಅನ್ನ ತಗೊಂಡು ಉಚ್ಚಾರ ಮಾಡ್ತಕ್ಕಂತಹ ಅಕ್ಷರಗಳಿಗೆ ದೀರ್ಘಾಕ್ಷರಗಳು ಅಂತ ಹೇಳಿ ಕರಿತೀವಿ ನಾವು. ಹಾಗಾದ್ರೆ ಯಾವ್ಯಾವು ಅಂತ ಹೇಳಿದ್ರೆ ನೆಕ್ಸ್ಟ್ ಬಂದು ಆ, ಸೆಕೆಂಡ್ ಇ, ಸೆಕೆಂಡ್ ಉ, ಸೆಕೆಂಡ್ ಎ, ಐ, ಓ, ಅವು ಅಕ್ಷರಗಳು. ಹಾಗಾದ್ರೆ ಟೋಟಲ್ ಆಗಿ ಎಷ್ಟಿವೆ? 1, 2, 3, 4, 5, 6, 7. ಅದೇ 7 ಅಕ್ಷರಗಳನ್ನ ಇವನ್ನ ಏನಂತ ಹೇಳಿ ಕರಿತೀವಿ ನಾವು? ದೀರ್ಘ ಸ್ವರಗಳು ಅಂತ ಹೇಳಿ ಕರಿತೀವಿ. ಮಕ್ಕಳು ನಿಮ್ಗೆ ಅರ್ಥ ಆಯ್ತಲ್ಲ? ಸ್ವರಗಳ ಸಂಪೂರ್ಣವಾಗಿರ್ತಕ್ಕಂತಹ ಭಾಗ. ಒಟ್ಟು ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಆ 49 ಅಕ್ಷರಗಳನ್ನ ಡಿವೈಡ್ ಮಾಡಿ ಬರೆದಾಗ ಒಂದು ಸ್ವರಗಳು, ಯೋಗವಾಹಗಳು ಮತ್ತೆ ಯಾವುದು? ವ್ಯಂಜನಾಕ್ಷರಗಳು ಅಂತ ಆಗುತ್ತೆ. ಅದರಲ್ಲಿ ಸ್ವರಗಳು ಬಂದು ಎಷ್ಟಿವೆ? 13 ಸ್ವರಾಕ್ಷರಗಳಿವೆ. ಅದರಲ್ಲಿ ಒಂದು ಏನು? 2 ರೀತಿಯಾದಂತಹ ಸ್ವರಾಕ್ಷರಗಳಲ್ಲಿ ಎಷ್ಟು ವಿಧ? 2 ರೀತಿಯಾದಂತಹ ವಿಧವಿದೆ. ಫಸ್ಟ್ ಒಂದು ಯಾವುದು? ಹ್ರಸ್ವ ಸ್ವರ. ಎರಡನೇದು ದೀರ್ಘ ಸ್ವರ. ಹಾಗಾದ್ರೆ ಹ್ರಸ್ವ ಸ್ವರದಲ್ಲಿ 7 ರೀತಿಯಾದಂತಹ ಅಕ್ಷರಗಳಿವೆ. 6 ರೀತಿಯಾದಂತಹ ಅಕ್ಷರಗಳಿವೆ. ಆ, ಇ, ಉ, ಎ, ರು, ಓ ಅಂತಕ್ಕಂಥದ್ದು. ಹಾಗಾದ್ರೆ ದೀರ್ಘ ಸ್ವರದಲ್ಲಿ ಆ, ಇ, ಉ, ಎ, ಐ, ಓ, ಔ ಅಂತಕ್ಕಂಥದ್ದು. ಇದು ಕೂಡ ಸಂಪೂರ್ಣವಾಗಿ ಸ್ವರಾಕ್ಷರದ ಮಾಹಿತಿ ಆಯ್ತು. ಹಾಗಾದ್ರೆ ಉಳಿದಿರ್ತಕ್ಕಂಥದ್ದು ಯಾವುದು? ಯೋಗವಾಹಕಗಳು. ಎರಡನೇದು ಯಾವುದು? ಹಾಗಾದ್ರೆ ಯೋಗವಾಹಗಳು. ಯೋಗವಾಹಗಳು ಎಷ್ಟಿವೆ ಅಂತ ಹೇಳಿದೆ ನಾನು ನಿಮ್ಗೆ ಮುಂಚೆನೆ? 2 ಇವೆ ಅಂತ ಹೇಳಿದೆ. ಯಾವುದು? ಅಂ ಮತ್ತೆ ಅಹ ಅಂತಕ್ಕಂತಹ ಅಕ್ಷರ. ಹಾಗಾದ್ರೆ ಅಂ ಅಕ್ಷರಕ್ಕೆ ಏನಿದೆ? ಏನಂತ ಹೇಳಿ ಕರಿತೀವಿ? ಅಹ ಅಕ್ಷರಕ್ಕೆ ಏನಂತ ಹೇಳಿ ಕರಿತೀವಿ ಅಂತಕ್ಕಂಥದ್ದು. ಅಂ ಅಕ್ಷರಕ್ಕೆ ಅನುಸ್ವರ ಅಂತ ಹೇಳಿ ಕರಿತೀವಿ. ಅಹಗೆ ಏನಂತ ಹೇಳಿ ಕರಿತೀವಿ ನಾವು? ವಿಸರ್ಗ ಅಂತ ಹೇಳಿ ಕರಿತೀವಿ. ಅಹ ಮತ್ತೆ ಅಂ. ಎಕ್ಸಾಂಪಲ್ ಬಂದು ಅಂಗಿ ಅಂತ ಹೇಳಿ ನಾವು ಕರಿಬಹುದು. ವಿಸರ್ಗಕ್ಕೆ ಎಕ್ಸಾಂಪಲ್ ಬಂದು ದುಃಖ ಅಂತ ಹೇಳಿ ನಾವು ಕರಿಬಹುದು. ಈ ರೀತಿಯಲ್ಲಿ ನಾವು ಉಪಯೋಗಿಸ್ತಕ್ಕಂತಹದ್ದು. ಹಾಗಾದ್ರೆ ಈಗ ಆದಿಂದ ಸಂಪೂರ್ಣವಾಗಿ ಅಹಾವರೆಗೆ, ಆ ಟು ಅಹಾವರೆಗೆ ಸಂಪೂರ್ಣವಾದ ವಿಹಾರಗಳು ನಿಮ್ಗೆ ಗೊತ್ತಾಯ್ತು. ಈಗ ವರ್ಣಮಾಲೆಯಲ್ಲಿ ಸುಮ್ಮನೆ ನಾವು ಅಂತ ಹೇಳ್ತೀವಿ ಆ ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳ್ತೀವಿ. ಆ ಇಯಲ್ಲಿಯೇ ತಿಳ್ಕೊಳ್ತಕ್ಕಂತಹದ್ದು ತುಂಬಾ ರೀತಿಯಾಗಿರ್ತಕ್ಕಂಥದ್ದು ಇದೆ. ಅದರಲ್ಲಿ ಮೊದಲನೇ ಭಾಗ ಆದಿಂದ ಅವುವರೆಗೆ. ಹಾಗಾದ್ರೆ ಆದಿಂದ ಅವುವರೆಗೆಯಲ್ಲಿ ಯಾವುದು? ಸ್ವರಾಕ್ಷರಗಳು 13 ಇವೆ. ಅದರಲ್ಲಿ 2 ರೀತಿಯಾದಂತಹ ವಿಧಗಳು.
ಹ್ರಸ್ವ ಸ್ವರ ಮತ್ತೆ ದೀರ್ಘ ಸ್ವರ. ಹ್ರಸ್ವ ಸ್ವರಗಳು ಎಷ್ಟಿವೆ? 6 ದೀರ್ಘ ಸ್ವರಗಳು ಎಷ್ಟಿವೆ? 7 ಹಾಗಾದ್ರೆ ಯೋಗವಾಹಗಳು ಎಷ್ಟಿವೆ? 2 ಯೋಗವಾಹಗಳ ಪರ್ಟಿಕ್ಯುಲರ್ ಹೆಸರು ಏನಂತ ಹೇಳಿ ಕರಿತೀವಿ? ಅಮ್ಗೆ ಅನುಸ್ವರ ಅಂತ ಹೇಳ್ತೀವಿ, ಹಾಗೆ ವಿಸರ್ಗ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಅಮ್ಗೆ ಅಂಗಿ, ಹಾಗೆ ದುಃಖ ಅಂತ. ಇಷ್ಟು ನಿಮ್ಗೆ ಕಂಪ್ಲೀಟೆಡ್ ಆಗಿ ಗೊತ್ತಾಯ್ತು ಅಂತ ಹೇಳಿ ಅನ್ಕೊಳ್ತೀನಿ. ಹಾಗಾದ್ರೆ ಮುಂದಿನ ಇದಕ್ಕೆ ಹೋಗೋದಾದ್ರೆ ಇನ್ಯಾವುದು? ಯೋಗವಾಹ ಮುಗಿತು. ಫಸ್ಟ್ ಒನ್ ಯಾವುದು? ಸ್ವರಗಳು ಮುಗಿತು, ಯೋಗವಾಹ ಮುಗಿತು. ಹಾಗಾದ್ರೆ ಥರ್ಡ್ ಒನ್ ಯಾವ್ದಿದೆ ಈಗ? ವ್ಯಂಜನಗಳು. ವ್ಯಂಜನಗಳು. ಹಾಗಾದ್ರೆ ಈ ವ್ಯಂಜನಗಳಲ್ಲಿ ಎಷ್ಟು ರೀತಿಯಾದಂತಹ ವಿಧಗಳಿವೆ? ವ್ಯಂಜನಗಳಲ್ಲೂ ಕೂಡ 2 ರೀತಿಯಾದಂತಹ ವಿಧಗಳಿವೆ. ಫಸ್ಟ್ ಒನ್ ಬಂದು ಯಾವುದು? ವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಫಸ್ಟ್ ಒನ್ ಬಂದು. ಎರಡನೇದು ಬಂದು ಹಾಗಾದ್ರೆ ಏನು? ಅವರ್ಗೀಯ ವ್ಯಂಜನ. ನಮಗೆ ಗೊತ್ತಾಯ್ತು ಅಂತ ಹೇಳಿ ಅನ್ಕೊಳ್ತೀನಿ. ವ್ಯಂಜನಗಳಲ್ಲಿ 2 ರೀತಿಯಾದಂತಹ ವಿಧಗಳು, ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ಹಾಗಾದ್ರೆ ವ್ಯಂಜನಗಳಲ್ಲಿ ಎಷ್ಟು ಅಕ್ಷರಗಳಿವೆ ಅಂತ ಹೇಳಿದೆ? 34 ಅಕ್ಷರಗಳಿವೆ. ಅದನ್ನ ಈಗ ನಾವು ಡಿವೈಡ್ ಮಾಡಿದ್ವಿ, 2 ವಿಭಾಗಗಳನ್ನ ಮಾಡಿದ್ವಿ. ಹಾಗಾದ್ರೆ ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ರೀತಿಯ ಅಕ್ಷರಗಳಿವೆ ಅಂತ ಹೇಳೋದಾದ್ರೆ 25 ಅಕ್ಷರಗಳಿವೆ. ಯಾವ್ಯಾವುದು ಆ 25 ಅಕ್ಷರಗಳು ಅಂತ ಹೇಳಿದ್ರೆ ಕ ಮ ಅಂತಕ್ಕಂತಹ ಅಕ್ಷರ ಆಗಿದೆ. ಅದರ ವರ್ಗೀಯ ವ್ಯಂಜನ, ವರ್ಗೀಯ ವ್ಯಂಜನದಲ್ಲಿ ಇರ್ತಕ್ಕಂತಹ ಅಕ್ಷರಗಳು ಎಷ್ಟು ಅಂತ ಹೇಳಿದ್ರೆ 9 ಅಕ್ಷರಗಳಿವೆ. ಯಾವ್ಯಾವುದು ಅಂತ ಹೇಳಿದ್ರೆ ಯ ಟು ಳ. ಇದು ನಿಮ್ಗೆ ಗೊತ್ತಿರ್ಬೇಕು. ನೋಡಿ, ಸಿಂಪಲ್ ಈಸಿ. ವ್ಯಂಜನಾಕ್ಷರಗಳಲ್ಲಿ ಒಟ್ಟು 34 ಅಕ್ಷರಗಳಿವೆ. ವ್ಯಂಜನಾಕ್ಷರಗಳನ್ನ 2 ವಿಧಗಳನ್ನಾಗಿ ಮಾಡಲಾಗಿದೆ, ವಿಭಾಗಿಸಲಾಗಿದೆ. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ಹಾಗಾದ್ರೆ ವರ್ಗೀಯ ವ್ಯಂಜನ ಅಕ್ಷರಗಳು ಎಷ್ಟಿವೆ? 25. ಯಾವ್ಯಾವು? ಕದಿಂದ ಮವರೆಗಿನ ಅಕ್ಷರಗಳು. ಅವರ್ಗೀಯ ವ್ಯಂಜನದಲ್ಲಿ ಒಟ್ಟು 9 ಅಕ್ಷರಗಳಿವೆ. ಯಾವ್ಯಾವು? ಯದಿಂದ ಳ ಅಂತಕ್ಕಂತಹ ಅಕ್ಷರಗಳು. ಇಷ್ಟು ಗೊತ್ತಾಯ್ತು. ಹಾಗಾದ್ರೆ ಇದರಲ್ಲಿನೇ ನಿಮ್ಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಅಲ್ಪ ಪ್ರಾಣ ಯಾವುದು, ಮಹಾಪ್ರಾಣ ಯಾವುದು, ಮತ್ತೆ ಅನುನಾಸಿಕಾಕ್ಷರ ಯಾವುದು ಅಂತಕ್ಕಂಥದ್ದು. ಹಾಗಾದ್ರೆ ಅಲ್ಪ ಪ್ರಾಣ, ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕಾಕ್ಷರ. ಹಾಗಾದ್ರೆ ನೋಡೋಣ ಮಕ್ಕಳೇ, ಅಲ್ಪ ಪ್ರಾಣಾಕ್ಷರಗಳು ಯಾವ್ಯಾವು, ಎಷ್ಟಿವೆ? ಅಲ್ಪ ಪ್ರಾಣಾಕ್ಷರಗಳು 10 ಮಹಾಪ್ರಾಣಾಕ್ಷರಗಳು 10 ಮತ್ತೆ ಅನುನಾಸಿಕಾಕ್ಷರಗಳು 5 ಯಾವ್ಯಾವು? ಹಾಗಾದ್ರೆ 10, 10, 5, 25 ವರ್ಣಮಾಲೆಯ ವರ್ಗೀಯ ವ್ಯಂಜನಗಳ 25 ಅಕ್ಷರಗಳನ್ನ ಈ ರೀತಿಯಲ್ಲಿ ಡಿವೈಡ್ ಮಾಡಿದೇವಿ. ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕಾಕ್ಷರ ಅಂತ ಹೇಳ್ಬಿಟ್ಟು. ಆದರೆ ಅಲ್ಪ ಪ್ರಾಣಾಕ್ಷರಗಳು ಯಾವ್ಯಾವು ಅಂತ ಹೇಳಿದ್ರೆ ನಿಮ್ಗೆ ಚೆನ್ನಾಗಿ ಇದರಲ್ಲಿ ಹೇಳ್ಕೊಡ್ತೀನಿ ನಾನು. ಕ, ಕ, ಘ, ಘ, ಞ, ಚ, ಚ, ಜ, ಜ, ಞ, ಠ, ಠ, ಢ, ಢ, ಣ, ಥ, ಥ, ಧ, ಧ, ನ, ಪ, ಫ, ಭ, ಭ, ಮ. ಹಾಗಾದ್ರೆ ಈ 25 ಅಕ್ಷರಗಳಲ್ಲಿ 5, 5, 5, 5, 5 ಟೋಟಲ್ ಆಗಿ 25 ಅಕ್ಷರಗಳಲ್ಲಿ ಯಾವುದು ಅಲ್ಪ ಪ್ರಾಣ 10, ಯಾವುದು ಮಹಾಪ್ರಾಣ 10, ಯಾವುದು ಅನುನಾಸಿಕಾಕ್ಷರ 10 ಅಂತ. ಮೊದಲನೇ ಸಾಲಿನ ವರ್ಣಮಾಲೆಯ ಮೊದಲನೇ ಸಾಲಿನ ಅಂದ್ರೆ ಕ, ಚ, ಠ, ಥ, ಪ ಅಕ್ಷರಗಳು ಮತ್ತೆ ವರ್ಣಮಾಲಿನೆಯ 3ನೇ ಸಾಲಿನ ಗ, ಜ, ಡ, ದ, ಬ ಅಕ್ಷರಗಳು ಏನಾಗಿವೆ? ಹಾಗಾದ್ರೆ ಇವು ಅಲ್ಪ ಪ್ರಾಣಾಕ್ಷರಗಳಾಗಿವೆ. ಇವುಗಳಿಗೆ ಏನಂತ ಹೇಳಿ ಕರಿತೀವಿ ಮಕ್ಕಳು? ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇವು ಎಷ್ಟಿವೆ? 5 ಇವು ಎಷ್ಟಿವೆ? 5 ಟೋಟಲ್ ಆಗಿ 10 ಅಲ್ಪ ಪ್ರಾಣಾಕ್ಷರಗಳಾದವು. ಈ ತರ ಬರೆದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಮತ್ತೆ ನಾನು ಬರೆದಿದ್ದೀನಿ. ಹಾಗಾದ್ರೆ ನೆಕ್ಸ್ಟ್ ಮಹಾಪ್ರಾಣಾಕ್ಷರಗಳು ಯಾವ್ಯಾವು ಅನ್ನೋದಾದ್ರೆ ನೆಕ್ಸ್ಟ್ ಖ, ಛ, ಠ, ಥ, ಪ, ಘ, ಝ, ಢ, ಧ, ಬ ಮಹಾಪ್ರಾಣಗಳು. ತುಂಬಾ ಲಾಂಗ್ ಟೈಮ್ ಅನ್ನ ತಗೊಂಡು ಹೇಳ್ತಕ್ಕಂಥದ್ದು ಮಹಾಪ್ರಾಣಗಳು ಏನು. ಇಲ್ಲಿ ಎಷ್ಟಿವೆ? ಹಾಗಾದ್ರೆ ಮಹಾಪ್ರಾಣಗಳು 5 ಇಲ್ಲಿ ಎಷ್ಟಿವೆ? ಹಾಗಾದ್ರೆ 5 ಟೋಟಲ್ ಆಗಿ ಇಲ್ಲೂ ಕೂಡ 10 ಆಯ್ತು. ಹಾಗಾದ್ರೆ ಇದು ಮಹಾಪ್ರಾಣ 10,
ಅಲ್ಪಪ್ರಾಣ 10 ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಉಳಿದಿರ್ತಕ್ಕಂಥದ್ದು ಅನುನಾಸಿಕಾಕ್ಷರ. ಯಾವುದು ಅನುನಾಸಿಕಾಕ್ಷರ ಅಂತ ಹೇಳಿದ್ರೆ ಅನುನಾಸಿಕಾಕ್ಷರ ಬಂದು ಇದು ನ್ಯ ನ್ಯ ನ ನ ಮ. ಇದು ಯಾವುದು? ಈ 5 ಅಕ್ಷರಗಳು ಏನಿವೆ ಅಲ್ಲ, ಈ 5 ಅಕ್ಷರಗಳನ್ನ ಏನಂತ ಹೇಳಿ ಕರಿತೀವಿ? ಅನುನಾಸಿಕಾಕ್ಷರಗಳು. ಅನುನಾಸಿಕಾಕ್ಷರ ಅಂದ್ರೆ ಮೂಗಿನಿಂದ ಉಚ್ಚಾರ ಮಾಡ್ತಕ್ಕಂಥದ್ದು. ನೀವು ಒಂದ್ಸಾರಿ ಉಚ್ಚಾರ ಮಾಡಿ ನೋಡಿ, ಯಾವುದರಿಂದ ಉಚ್ಚಾರ ಮಾಡ್ತೀವಿ? ಮೂಗಿನಿಂದ ಉಚ್ಚಾರ ಮಾಡ್ತಕ್ಕಂಥದಕ್ಕೆ ಏನಂತ ಹೇಳಿ ಕರಿತೀವಿ? ಅನುನಾಸಿಕಾಕ್ಷರಗಳು ಅಂತ ಹೇಳಿ ಕರಿತೀವಿ. ಇದಿಷ್ಟು ಕೂಡ ವರ್ಣಮಾಲೆಯ ಚಾರ್ಟ್ ಆಗಿರುತ್ತೆ ಮಕ್ಕಳೇ. ಇದಿಷ್ಟನ್ನ ನೀವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ರೆ ಮುಂದಿನ ತರಗತಿಗೆ ನೀವು ಹೋಗ್ಲಿಕ್ಕೆ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥದ್ದು. ಅಂದ್ರೆ ಬೇಸಿಕ್ ನಿಮ್ಗೆ ಗೊತ್ತಿದ್ರೆ ಮುಂದೆ ಯಾವ ಅಕ್ಷರಗಳಿಗೆ ಏನೇನಂತ ಹೇಳಿ ಕರಿತೀವಿ ಅನ್ನೋದು ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಹಾಗಾದ್ರೆ ನೋಡಿ, ಒಂದ್ಸರಿ ನಾನು ನಿಮ್ಗೆ ರಿವೈಸ್ ಮಾಡ್ತೀನಿ. ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಟೋಟಲ್ ಆಗಿ 49 ಅಕ್ಷರಗಳಿವೆ. ಹಾಗಾದ್ರೆ ವರ್ಣಮಾಲೆಯನ್ನ 3 ರೀತಿಯಾಗಿ ನಾವು ಡಿವೈಡ್ ಅನ್ನ ಮಾಡಿದೀವಿ. ಒಂದು ಯಾವುದು? ಸ್ವರಗಳು, ಇನ್ನೊಂದು ಯೋಗವಾಹಗಳು, ಇನ್ನೊಂದು ವ್ಯಂಜನಾಕ್ಷರಗಳು. ಹಾಗಾದ್ರೆ ಇದು ಎಷ್ಟಿವೆ? 13 ಇವೆ. ಇದು ಎಷ್ಟಿವೆ? 2 ಇದೆ. ಇದು ಎಷ್ಟಿದೆ? 34 ಅಕ್ಷರಗಳಿವೆ. ಹಾಗಾದ್ರೆ ಈ 13 ಯಾವುದು? ಇದರಲ್ಲಿ ಬಂದು ಆ ಟು ಔ ಅಂತಕ್ಕಂತಹ ಅಕ್ಷರ, ಇದು ಅಂ ಮತ್ತೆ ಅಹ ಅಂತಕ್ಕಂತಹ ಅಕ್ಷರ, ಇದು ಬಂದು ಘ ಟು ಳ ಅಂತಕ್ಕಂತಹ ಅಕ್ಷರ. ಈ ಸ್ವರಾಕ್ಷರಗಳಲ್ಲೂ ಕೂಡ ಎಷ್ಟು ವಿಧ ಇದೆ? 2 ವಿಧಗಳಿವೆ. ಒಂದು ಹ್ರಸ್ವ ಸ್ವರ, ಇನ್ನೊಂದು ಬಂದು ದೀರ್ಘ ಸ್ವರ. ಹಾಗಾದ್ರೆ ಈ ಹ್ರಸ್ವ ಸ್ವರ ಎಷ್ಟಿದೆ ಅಂತ ಹೇಳೋದಾದ್ರೆ 6 ಇದೆ. ಇದು ಎಷ್ಟಿದೆ? 7 ಇದೆ. ಯಾವ್ಯಾವುದು ಅಂತದನ್ನ ನಾನು ನಿಮಗೆ ಆವಾಗಲೇ ಹೇಳಿದೆ ಮಕ್ಕಳೇ. ಹಾಗಾದ್ರೆ ಇದು ನೆಕ್ಸ್ಟ್ ಆಯ್ತು. ಇದರಲ್ಲಿ ಬಂದು ಯಾವುದು? ಅಂ ಮತ್ತೆ ಅಹ ಅಂತಕ್ಕಂಥದ್ರಲ್ಲಿ ಯಾವುದು? ಯೋಗವಾಹಗಳು. ಅಂಗೆ ಏನಂತ ಹೇಳಿ ಕರಿತೀವಿ? ಅನುಸ್ವರ ಅಂತ ಹೇಳಿ ಕರಿತೀವಿ. ಅಹಗೆ ಏನಂತ ಹೇಳಿ ಕರಿತೀವಿ? ವಿಸರ್ಗ ಅಂತ ಹೇಳಿ ನಾವು ಕರಿತೀವಿ. ಅಂಗೆ ಅನುಸ್ವರ ಮತ್ತೆ ಅಹಗೆ ವಿಸರ್ಗ ಅಂತ ಹೇಳಿ ಕರಿತೀವಿ. ಇದು ಚಾಪ್ಟರ್ ಕಂಪ್ಲೀಟೆಡ್ ಆಯ್ತು. ಅದರ ವ್ಯಂಜನಾಕ್ಷರದಲ್ಲಿ ಎಷ್ಟು ವಿಧ? 2 ವಿಧ ಅಂತ ಹೇಳಿದೆ. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಬಂದು ಅವರ್ಗೀಯ ವ್ಯಂಜನ ಅಂತ ಹೇಳಿ ನಾನು ನಿಮಗೆ ಹೇಳಿದೆ. ಹಾಗಾದ್ರೆ ವರ್ಗೀಯ ವ್ಯಂಜನಗಳು 25 ಆಗಿದ್ರೆ ಅವರ್ಗೀಯ ವ್ಯಂಜನಗಳು 9 ಇದೆ. ಇದು ಯಾವುದು? ಕ ಟು ಮ ಆಗಿದೆ. ಆ ಅಕ್ಷರಗಳು ಯಾವ್ಯಾವು ಅಂದ್ರೆ ಇದು ಯ ಟು ಳ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಈ ಕ ಟು ಮದಲ್ಲಿ ಇದೇನು? ಕ ಟು ಮ ಇದೆಯಲ್ಲ, ಇದರಲ್ಲಿ ಏನು? ಹಾಗಾದ್ರೆ 3 ರೀತಿಯಾದಂತಹದ್ದು. ಯಾವುದು? ಅಲ್ಪಪ್ರಾಣ, ಒಂದು ಮಹಾಪ್ರಾಣ, ಅನುನಾಸಿಕಾಕ್ಷರ. ಹಾಗಾದ್ರೆ ಅಲ್ಪಪ್ರಾಣ ಎಷ್ಟಿದೆ? 10 ಇದೆ. ಮಹಾಪ್ರಾಣ ಎಷ್ಟಿದೆ? 10 ಇದೆ. ಅನುನಾಸಿಕಾಕ್ಷರ ಎಷ್ಟಿದೆ? 5 ಇದೆ. ಇದು ಸಂಪೂರ್ಣವಾಗಿರ್ತಕ್ಕಂತಹ ಚಾರ್ಟ್ ನಿಮ್ಮ ವರ್ಣಮಾಲೆಯ ಚಾರ್ಟ್. ಇದೆಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ. ದಯವಿಟ್ಟು ಅರ್ಥ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.